ಬುದ್ಧ ಒಂದೂರಿನಿಂದ ಇನ್ನೊಂದು ಊರಿಗೆ ಪ್ರಯಾಣಿಸುತ್ತಿದ್ದ. ದಾರಿಯಲ್ಲಿ ಸಿಕ್ಕ ಕಷ್ಟದಲ್ಲಿದ್ದವರಿಗೆ ನೆರವಾಗುತ್ತಾ ಸಾಗುತ್ತಿದ್ದ. ಜನರು ಕೂಡ ಆತನ ಮಾತುಗಳನ್ನು ಸಂತೋಷದಿಂದ ಆಲಿಸುತ್ತಿದ್ದರು. ಸಹಜವಾಗಿ ಬುದ್ಧ ಅವರಿಗೆಲ್ಲ ಇಷ್ಟವಾಗುತ್ತಿದ್ದ. ಒಮ್ಮೆ ತನ್ನ ಶಿಷ್ಯರೊಂದಿಗೆ ಪ್ರವಾಸದಲ್ಲಿದ್ದ ಬುದ್ಧನಿಗೆ ಎದುರಾದ ವ್ಯಕ್ತಿಯು ಹಿಗ್ಗಾಮುಗ್ಗ ನಿಂದಿಸತೊಡಗಿದ. ಆದರೆ ಬುದ್ಧ ಅದಕ್ಕೆ ಯಾವುದೇ ಪ್ರತ್ಯುತ್ತರ ನೀಡದೆ ಮೌನವಾಗಿದ್ದ. ಇದನ್ನು ಕಂಡ ಆ ವ್ಯಕ್ತಿ ಮತ್ತೆ ಬೈಯಲು ಶುರು ಮಾಡಿದ. ಆದರೂ ಬುದ್ಧ ಮೌನವಾಗಿಯೇ ಇದ್ದ. ಆ ವ್ಯಕ್ತಿ ಮತ್ತೆ ಮತ್ತೆ ನಿಂದಿಸಿದರೂ ಬುದ್ಧ ಮಾತ್ರ ತುಟಿಪಿಟಿಕ್ಕನ್ನದೆ ಮೌನವಾಗಿ ಶಾಂತವಾಗಿದ್ದ. ಜೊತೆಗಿದ್ದ ಶಿಷ್ಯರು, ಸುತ್ತಮುತ್ತ ನೆರೆದ ಜನರು ಎಲ್ಲರೂ ಬುದ್ಧನ ಈ ಶಾಂತತೆ ನೋಡಿ ಅಚ್ಚರಿಗೊಳಗಾಗಿದ್ದರು. ಏಕೆ ಬುದ್ಧ ಈ ವ್ಯಕ್ತಿಗೆ ಯಾವುದೇ ಉತ್ತರ ನೀಡುತ್ತಿಲ್ಲ ಎಂದು ಮುಖಾಮುಖ ನೋಡಿಕೊಳ್ಳಲು ಆರಂಭಿಸಿದರು. ಬುದ್ಧ ಶಾಂತವಾಗಿರುವುದನ್ನು ಕಂಡು ಕೊನೆಗೆ ಆ ವ್ಯಕ್ತಿ ಸಿಟ್ಟು ಕೂಡ ಕಡಿಮೆಯಾಗಿ ಶಾಂತವಾದ. ಆಗ ಬುದ್ಧ ಮಾತನಾಡಿದ. ನಮಗೆ ಸಿಕ್ಕಿರುವ ಉಡುಗೊರೆಯನ್ನು ಪಡೆಯಬೇಕೇ ಅಥವಾ ಬೇಡವೇ? ಅದು ನಮ್ಮ ಆಯ್ಕೆಗೆ ಬಿಟ್ಟದ್ದು. ಅದನ್ನು ಸ್ವೀಕರಿಸಿದರೆ ಅದು ನಮ್ಮ ಪಾಲಾಗುತ್ತದೆ, ಅಥವಾ ಸ್ವೀಕರಿಸದೇ ಇದ್ದರೆ ಅದು ಯಾವ ಉಡುಗೊರೆ ಕೊಡಲು ಇಚ್ಛಿಸಿರುವನೋ ಅವನ ಪಾಲಾಗುತ್ತದೆ. ಈಗ ವ್ಯಕ್ತಿಯ ನಿಂದನೆಯನ್ನು ಒಪ್ಪಿಕೊಳ್ಳುವುದು ಅಥವಾ ಬಿಡುವುದು ನನಗೆ ಬಿಟ್ಟದ್ದು. ಯಾವುದೇ ವಿಷಯಕ್ಕೆ ನಾವು ತಕ್ಷಣ ಆತುರದಿಂದ ಪ್ರತಿಕ್ರಿಯಿಸಬಾರದು, ಯೋಚಿಸಿ ಪ್ರತಿಕ್ರಿಯಿಸಬೇಕು. ಆಗ ಎದುರಾಗುವ ಮಹಾ ಗಂಡಾಂತರವನ್ನು ತಡೆಯಬಹುದು ಎಂದು. ಇದನ್ನು ಕೇಳಿದ ವ್ಯಕ್ತಿ ಬುದ್ಧನ ಕಾಲಿಗೆ ನಮಸ್ಕರಿಸಿ ಕ್ಷಮೆ ಯಾಚಿಸಿದ. ಬುದ್ಧ ಕ್ಷಮಿಸಿ ಪ್ರಯಾಣ ಮುಂದುವರಿಸಿದ. ನಾವು ನಮಗೆ ಸಿಕ್ಕ ಉಡುಗೊರೆಯನ್ನು ತೆಗೆದುಕೊಳ್ಳಬೇಕೇ ಅಥವಾ ಬೇಡವೇ ಎಂದು ಯೋಚಿಸಬೇಕಲ್ಲವೇ? ಯಾರಿಂದಾದರೂ ಬಯಸಿಕೊಳ್ಳುತ್ತಿದ್ದರೆ ಈ ಕಥೆಯನ್ನು ನೆನಪಿಸಿಕೊಳ್ಳಿ. ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.